ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಏನದ ನೋಡಾಕಿಂತ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನೋಡ್ರಿ. ಟಿಫನ್ನಿಗೆ ರಾಗಿ ದೋಸೆ ಮಾಡಿದ್ದೆ. ಒಂದು ದೊಡ್ಡ ಗ್ಲಾಸ್ಲಿ 1 ಗ್ಲಾಸು ರಾಗಿ ಹಿಟ್ಟು ಹಾಕಿ 1 ಅವರ್ ನೆನಿಲಿಕ್ಕಿಟ್ಟೆ. ಇದು ಏನರ ನೀವು ನೆನಿಲಿಕ್ಕೆ ಇಡ್ಲಿಲ್ಲ ಅಂದ್ರೂ ನಡೀತದ್ರಿ. ಹಾಫ್ ಆನ್ ಅವರ್ 10 ನಿಮಿಷ ಅಷ್ಟ ನೆನೆಸಿದ್ರು ನಡೀತದ. ಇವತ್ತು ಸ್ಪೆಷಲ್ ಅಂತಂದ್ರೆ ರಾಗಿ ದೋಸೆ ನೋಡ್ರಿ. ಅದೇ ಗೊತ್ತೇ ಅದಲ್ಲ ನಿಮಗೆಲ್ಲ, ಸಂಡೇಕೊಮ್ಮೆ ಇಡ್ಲಿ ದೋಸೆ ಇವು ಪಡ್ಡು ಇವು ಬಂದೇ ಬರ್ತಾವೆ ಎಲ್ರ ಮನೆಯೊಳಗೆ ಅಂತ ಹೇಳಿ. ಆದ್ರೆ ನಮ್ಮ ಮನೆಯೊಳಗೆ ಇವತ್ತು ರಾಗಿ ದೋಸೆ ಮಾಡೀನ್ರಿ. ಅದಕ್ಕೆ ಮತ್ತು ರಾಗಿ ಏನ ಐಟಮ್ ಮಾಡಿದ್ರು ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇದ್ರ ಟೇಸ್ಟ್ ಆಗ್ತದ. ಇವತ್ತಂತೂ ಸಂಡೇ ಅದ, ಫುಲ್ ಅಲಾವ್ ಇರ್ತದ ಮತ್ತು ಯಾವುದೋ ಹಬ್ಬ ಇಲ್ಲ ಏನಿಲ್ಲ. ಹಿಂಗಾಗಿ ಸಣ್ಣಾಗಿ ಉಳ್ಳಾಗಡ್ಡಿ ಹೆಚ್ಚಿ ಹಾಕ್ಲಿಕತ್ತೀನ್ರಿ. ಅದರೊಳಗೆ ಏನೇನು ಹಾಕೀನಿ ಅಂತಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಸಣ್ಣಾಗಿ ಹೆಚ್ಚಿ ಹಾಕಿನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಇಷ್ಟು ಹಾಕಿ ಮಸ್ತ್ ಟೇಸ್ಟಿಯಾದ ರಾಗಿ ದೋಸೆ ರೆಡಿ ಆಗ್ತಾವ ನೋಡ್ರಿ. ಈಗಿನದ ಉಳ್ಳಾಗಡ್ಡಿ ಹೆಚ್ಚಿಕೊಳ್ಳೋದಾತು, ಟೊಮೆಟೊ ಟೊಮೆಟೊ ಹಾಕಿನ್ರಿ. ಯಾಕಂದ್ರೆ ಹಿಟ್ಟು ಬಹಳಷ್ಟು ಹಾಕಿಲ್ಲ, ಎಲ್ರಿಗೂ ಎರಡೆರಡೇ ಬರೋ ಹಂಗ ಮಾಡ್ಲಿಕತ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಅಡುಗೆ ಇರ್ತದ, ಅದ್ರ ಸಲುವಾಗಿ ಅಡುಗೆದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗಂತೂ ಟಿಫನ್ ವಿಡಿಯೋ ಅಪ್ಲೋಡ್ ಮಾಡ್ಲಿಕತ್ತೀನಿ. ಇದನ್ನ ಅಪ್ಲೋಡ್ ಮಾಡ್ಬೇಕಂದ್ರೆ 2:30 ಆಗ್ಲಿಕತ್ತದ. ಇನ್ನು ಅಡುಗೆದು ಒಂದು ವಿಡಿಯೋ ಮಾಡಿ ಮತ್ತೆ ಇದು ಮಾಡ್ಬೇಕಂದ್ರೆ ಇನ್ನೂ ಲೇಟ್ ಆಗ್ತದ ಅಂತ ಹೇಳಿ ಇವತ್ತೇನದ ಸಂಡೇ ಸ್ಪೆಷಲ್ ಏನು ಅದ್ರ ಜೊತೆಗೆ ಇನ್ನೊಂಚೂರು ಎಡಿಷನಲ್ ಅವರಿ ಅವನು ಕೂಡ ಅಪ್ಲೋಡ್ ಮಾಡೀನಿ. ಈಗ ಅದಕ್ಕೆ ಉಳ್ಳಾಗಡ್ಡಿ ಆಯ್ತು, ಟೊಮೆಟೊ ಆಯ್ತು ಹಿಟ್ಟಿಗೆ. ಈಗ ಒಂದಿಷ್ಟು ಕೊತ್ತಂಬರಿ, ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕೊಳ್ಳೋದು. ಯಾಕಂದ್ರೆ ಈ ದೋಸೆ ಒಳಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಅವೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾವ್ರಿ. ಅದಕ್ಕೆ ಕೊತ್ತಂಬರಿ ಒಂಚೂರು ಜಾಸ್ತಿ ಪ್ರಮಾಣದೊಳಗೆ ಹಾಕ್ಬಿಡ್ರಿ. ಕೊತ್ತಂಬರಿ ಏನದ ಮೊದಲ ತೊಳೆದು ಇಟ್ಕೊಂಡಿದ್ದೆ, ಈಗಿನದ ಕಟ್ ಮಾಡಿ ಹಾಕಿದೆ. ಮತ್ತು ಹಸಿಮೆಣಸಿನ್ಕಾಯಿನೂ ಸಣ್ಣಗೆ ಹೆಚ್ಚಿ ಹಾಕಿನ್ರಿ. ಮತ್ತು ಹಸಿಮೆಣಸಿನ್ಕಾಯಿ ಖಾರನ್ನು ಇದ್ದು ಅಂದ್ರೆ ಸ್ವಲ್ಪ ಹಾಕ್ರಿ, ಖಾರ ಇರಲಿಲ್ಲ ಅಂದ್ರೆ 4-5 ಹಾಕ್ರಿ. ಮತ್ತು ಒಬ್ಬೊಬ್ರು ಹಸಿಮೆಣಸಿನ್ಕಾಯಿ ತಿಂತಿರಂಗಿಲ್ಲ ಅಂತವ್ರು ಖಾರ ಪುಡಿ ಹಾಕಿದ್ರು ನಡೀತದ, ಸ್ವಲ್ಪ ಹಾಕಬೇಕು. ಇಲ್ಲಾಂದ್ರೆ 1-2 ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿದ್ರೂ ಕೂಡ ಟೇಸ್ಟ್ ಆಗ್ತವೆ. ಈಗೇನದ ಬೀಡಿನ ಹಂಚೊಳಗೆ ಮಾಡ್ಲಿಕತ್ತೀನಿ. ನಿಮ್ಮ ಹತ್ರ ಬೀಡಿನ ಹಂಚು ಇರಲಿಲ್ಲ ಅಂದ್ರೆ ರೆಗ್ಯುಲರ್ ನಾವು ಭಕ್ರಿ ಚಪಾತಿ ಮಾಡ್ತೀವಲ್ರಿ, ಅದೇ ಹಂಚೊಳಗೆ ಮಾಡಿದ್ರು ನಡೀತದ. ಈಗ ಫಸ್ಟ್ ದೋಸೆ ಹಾಕ್ಲಿಕತ್ತೀನಿ. ಫಸ್ಟ್ ದೋಸೆ ಯಾವಾಗ್ಲೂ ಅಷ್ಟು ಸರಿಯಾಗಿ ಬರಂಗಿಲ್ರಿ. ಅಂದ್ರೆ ಬಂದ್ರೂ ಕೂಡ 2ನೇ 3ನೇ 4ನೇ ದೋಸೆ ಹೆಂಗ್ ಬರ್ತಾವಲ್ಲ ಅಷ್ಟು ಚಂದ ಬರಂಗಿಲ್ಲ. ಮತ್ತು ಇದು ರಾಗಿ ದೋಸೆ ಜಾಸ್ತಿ ನೀರ್ ಇರ್ತದ. ರೌಂಡ್ ಶೇಪ್ ಒಳಗೆ ನಾವು ಹೆಂಗ ಅಕ್ಕಿ ದೋಸೆ ಮಾಡ್ತೀವಿ ಆ ಟೈಪ್ ಬರಂಗಿಲ್ಲ. ಅದಕ್ಕಿಂತ ಸ್ವಲ್ಪ ರೌಂಡ್ ಆಗಿರ್ತಾವ, ಉದ್ದಾಗಿರ್ತಾವ, ಸ್ವಲ್ಪ ಚಿತ್ತಾರ, ಬೇರೆ ಬೇರೆ ಚಿತ್ತಾರ ಟೈಪು ಆಗ್ತಾವ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿ ಆಗ್ತಾವ. ಮತ್ತು ನಾವೇನದ ಅಕ್ಕಿ, ಉದ್ದಿನ ಬೇಳೆ, ಹೆಸರು ಬೇಳೆ ಇವೆಲ್ಲ ಹಾಕಿ ಮಾಡಿರ್ತೀನಲ್ರಿ. ಅವಾಗ ಬೀಡಿನ ಹಂಚೊಳಗೆ ಮಾಡ್ಬೇಕಾದ್ರೆ ಫಸ್ಟ್ 1ನೇ ದೋಸೆಗೆ ಏನೇ ಎಣ್ಣೆ ಹಚ್ಚಿರ್ತೀನಿ. ಮುಂದೆ ನಾನು ಎಷ್ಟು ದೋಸೆ ಮಾಡಿದ್ರೂ ಎಣ್ಣೆ ಹಚ್ಚಂಗಿಲ್ಲ. ಬಟ್ ಇದಕ್ಕೇನದ ಎವ್ರಿ ಟೈಮು ಎಣ್ಣೆ ಹಚ್ಚಬೇಕು. ಭಾಳಲ್ಲ, ಸ್ವಲ್ಪ ಜುಬ್ರಕ್ಕೇನು ಹಚ್ಕೊಂಡಿರ್ತೀವಲ್ರಿ ಅಷ್ಟ ಎಣ್ಣೆ ಹಚ್ಚೋದು. ಮತ್ತು ಇದ್ರೊಳಗೆ ರಾಗಿ ದೋಸೆ ಒಳಗೆ 2 ಟೈಪ್ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ. ಹಿಂಗೆ ತೆಗಿಲಿಕ್ಕೂ ಬರ್ತದೆ. ಮತ್ತು ಇದ್ರೊಳಗೆ ಹಂಚೊಳಗೆ ನಾವು 1 ಸರಿ ತಿರುವಿ ಹಾಕಿನೂ ಮಾಡ್ಲಿಕ್ಕೆ ಬರ್ತದ. ಅದನ್ನೂ ಕೂಡ ತೋರಿಸ್ತೀನಿ. ಈಗೇನದ 2 ಕಡೆ ನಾನು ಬೇಯಿಸ್ಲಿಲ್ಲ, 1 ಕಡೆ ಬೇಯಿಸಿದೆ. ಈಗ 2 ಕಡೆ ಬೇಯಿಸಿ ತೋರಿಸ್ತೀನಿ. ಅದು ಟೇಸ್ಟ್ ಆಗ್ತದ, ಇದನ್ನು ಕೂಡ ಟೇಸ್ಟ್ ಆಗ್ತದ. ನೀವು 2 ಟೈಪ್ ಮಾಡ್ಬೋದು. ಆದ್ರೆ ತೆಳ್ಳಗೆ ಹಾಕ್ರಿ, ಬಹಳ ಟೇಸ್ಟ್ ಆಗ್ತಾವ. ತೆಳ್ಳಗನೆ ಬರ್ತಾವ ಇವು. ಯಾಕಂದ್ರೆ ನೀರ ಮಾಡ್ಕೊಂಡು ಬಿಟ್ಟಿರ್ತೀವಿ ನಾವು. ರೆಗ್ಯುಲರ್ ಆಗಿ ಮಾಡುವ ದೋಸೆಕ್ಕಿಂತ ಈ ದೋಸೆ ಹಿಟ್ಟು ನೀರಾಗಿ ಇರ್ತದ. ನೋಡಿದ್ರಲ್ಲ ನೀವು. ಹಂಗೆ ದೋಸೆ ಆಗೋ ತನಕ ಚಟ್ನಿನೂ ಮಾಡ್ಕೊಂಡು ಬಿಡೋಣ್ರಿ. ಹೆಂಗೋ ಕೊಬ್ಬರಿ ಹೆರೆದು ಇಟ್ಟದ್ದು ಅದ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಹಸಿ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡೋದು. ಈಸಿ ಚಟ್ನಿ. ಅದರೊಳಗೆ ಬೇಕಂದ್ರೆ ನಾವು ಪುಟಾಣಿ ಆ್ಯಡ್ ಮಾಡ್ಬೋದು. ಬಟ್ ನಾನು ಇದ್ರೊಳಗೆ ಪುಟಾಣಿ ಇವತ್ತು ಆ್ಯಡ್ ಮಾಡಿಲ್ರಿ. ಬೇಕಂದ್ರೆ ಪುಟಾಣಿ, ಶೇಂಗಾ ಎರಡೂ ಹಾಕ್ಬೋದು, ಟೇಸ್ಟ್ ಆಗ್ತದೆ.
ಈಗ ಇವತ್ತು ಮಾಡಿದ್ದು ಕೊತ್ತಂಬರಿ, ಹಸಿಮೆಣಸಿನಕಾಯಿ ಮತ್ತು ಹಸಿ ಕೊಬ್ಬರಿ ಇವು ಇಷ್ಟ ಆ್ಯಡ್ ಮಾಡಿ ಮಾಡ್ಲಿಕತ್ತೀನಿ ನೋಡ್ರಿ. ಎರಡೂ ಕಡೆನೂ ನಾವು ಬೇಯಿಸ್ಬೋದು, ಎರಡೂ ಟೇಸ್ಟ್ ಆಗ್ತದೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ರಿ. ಎರಡೂ ಟೇಸ್ಟ್ ಮಾಡಿ ಹೆಂಗಾಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಬೇಸಿಗೆಗೆ ಈ ದೋಸೆ ಹೇಳಿ ಮಾಡಿಸಿದ್ದು, ಮತ್ತು ಇದ್ರೊಳಗೆ ನೀವು ಇನ್ನೂ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ರೂ ನಡೀತದೆ. ಬಟ್ ನಾ ಏನು ಮಾಡೀನಿ, ದಿಢೀರ್ ದೋಸೆ. ಇವತ್ತು ನಾವು ದೋಸೆಗೆ ಹಾಕಿಲ್ಲ ಅಂದಮೇಲೆ ಒಂದಿಷ್ಟು ಟಿಫನಿಗೆ ಏನಾದರೂ ಮಾಡೋಣ, ಮತ್ತು ಅವಲಕ್ಕಿ ಬೇಡ ಅಂಥೇಳಿ ಈ ದೋಸೆ ಮಾಡಿದೆ. ನಾನು ಮುಂಚೆನೇ 1 ಅವರ್ ಮುಂಚೆ ನೆನೆಸಿಟ್ಟು ಈ ದೋಸೆ ಮಾಡೀನಿ. ಹೆಂಗಾಗ್ಯಾವಂತ ಹೇಳಿ ಒಂದು ಬೈಟ್ ನೋಡೋಕ್ಕಿಂತ ಮುಂಚೆ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು, ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ, ಬಾಳ್ಕದ ಮೆಣಸಿನಕಾಯಿ ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಎರಡೂ ನಡೀತದ್ರಿ. ಯಾವ್ದು ಹಾಕಿದ್ರು ಓಕೆ. ಯಾಕಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಚಟ್ನಿ ಒಳಗೆ ಒಂಥರ ಟೇಸ್ಟ್ ಆಗ್ತಾವ, ಕುರುಮಾಗಿ ಭಾಳ ಟೇಸ್ಟ್ ಆಗ್ತಾವ. ಮತ್ತು ಒಗ್ಗರಣೆ ಮಾಡೋ ಹೊತ್ನಾಗೂ ನೋಡ್ರಿ ನೀವು, ಈ ಬ್ಯಾಡಗಿ ಮೆಣಸಿನ್ಕಾಯಿದ್ದು ಫ್ಲೇವರ ಬೇರೆ ಬರ್ತದ್ರಿ, ಅಷ್ಟು ಚಂದ ಫ್ಲೇವರ್ ಬರ್ತದ. ಅದಕ್ಕಿಂತ ಹೆಚ್ಚಾಗಿ ನಾನು ಈ ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಿರ್ತೀನಿ. ಒಂದು ಮುದ್ದೆ ಪಲ್ಯಕ್ಕನ್ರಿ, ಎಲ್ಲದಕ್ಕೂ ಆಲ್ಮೋಸ್ಟ್ ತೋವಿ ಮಾಡಲಿಕ್ಕೆ ಎಲ್ಲದಕ್ಕೂ ಒಣ ಮೆಣಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು. ಮತ್ತು ಹಸಿ ಮೆಣಸಿನ್ಕಾಯಿಗಿಂತ ಒಣ ಮೆಣಸಿನ್ಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ. ಈಗೇನದ ಚಟ್ನಿ ತೆಗೆದು ಅದಕ್ಕೇನದ ಒಗ್ಗರಣೆ ಹಾಕಿ ದೋಸೆ ಅಂತೂ 2-3 ರೆಡಿ ಆಗ್ಯಾವ. ಇನ್ನು ಸರ್ವ್ ಮಾಡಿ ಹ್ಯಾಂಗಾಗಿದ್ದು ಅಂಥೇಳಿ ನಿಮಗೆ ನಾ ಫಸ್ಟ್ ಹೇಳಿದ್ನಿ ಅಂತಂದ್ರೆ ನೀವು ನೆಕ್ಸ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಹಂಗ ನೀವು ಒಂದು ಬೈಟ್ ಟೇಸ್ಟ್ ನೋಡಾಕಂತ್ರಿ ನಿಮ್ಮ ಮನೆ ಒಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗೇನದ ಪ್ಲೇಟ್ ತಗೊಂಡು ಸರ್ವ್ ಮಾಡೇ ಬಿಡೋಣ್ರಿ. ಹಂಗ ಚಟ್ನಿ ಮತ್ತೇನು ಮಾಡಿಲ್ಲ, ಇಷ್ಟ. ಯಾಕಂದ್ರೆ ಟಿಫನ್ ಪೂರ್ತಿ ಅಷ್ಟ ಮಾಡಿದ್ದೆ ಮತ್ತು ಫಾಸ್ಟಾಗಿ ಆಗುವಂಥದ್ದು. ನೀವು ಕೂಡ ಇಡ್ಲಿ ದೋಸೆಗೆ ಹಾಕ್ಲಿಕ್ಕೆ ಮರ್ತಿದ್ರಿ ಅಂತಂದ್ರೆ ಒಂದ್ಸರಿ ಹಿಂಗೆ ಟ್ರೈ ಮಾಡಿ ಹೇಳ್ರಿ ನನ್ಗೆ. ಇನ್ನೊಂದ್ರಿ, ಯಾರೇ ಗೆಸ್ಟ್ ಬಂದಿರ್ತಾರಲ್ರಿ, ಏನ್ ಮಾಡ್ಲಿ ಟಿಫನ್ ಅಂತಿರ್ತೀವಿ, ಅವಾಗೇನದ ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ದೋಸೆ ಮಾಡಿ ಹಾಕ್ರಿ. ಎಲ್ಲರೂ ಇಷ್ಟಪಡ್ತಾರೆ ಇದನ್ನ. ಮಸ್ತ್ ಟೇಸ್ಟಿ ಆಗ್ಯಾವ್ರಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಸಂಡೇ ಸ್ಪೆಷಲ್ ಇವತ್ತಿನ ವಿಡಿಯೋ, ಇವತ್ತಿನ ಟಿಫನ್ ಲಾಗ್ ಮುಗಿತ್ರಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಈಗ ಎಲ್ಲಿ ಹೊಂಟಿವಿ, ನಿನ್ನೆನೆ ಹೇಳಿದ್ದೆ ನಿಮಗೆ. ನಮ್ಮಣ್ಣ ಬಂದಾಗ ಅಣ್ಣ ಅತ್ತಿಗೆ ಬಂದಿದ್ರಲ್ರಿ, ಅವಾಗ ನಮ್ಮ ಅಣ್ಣ ಏನಂದ, ಹಿಂಗೆ ವಾಕಿಂಗ್ ಹೋಗಿ ಬರೋಣ, ಎಲ್ಲ ಸಾಯಂಕಾಲ ಗಾಳಿ ಎಲ್ಲ ಮಸ್ತ್ ಬಿಟ್ಟದ ಅಂಥೇಳಿ ಕರ್ಕೊಂಡು ಹೋದ. ಎಲ್ಲಿಗೆ ಕರ್ಕೊಂಡು ಹೋದ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ನಾವು ಹೋಟ್ಲಿಗೆ ಹೋಗೋಣ ಅಂತಂದ್ರೆ ನಾವು ಒಲ್ಲೆ ಅಂತೀವಿ. ಹಾಗಾಗಿ ಇದೊಂದು ಪ್ಲ್ಯಾನ್ ಮಾಡ್ಯಾರ್ರಿ. ಹಂಗೆ ವಾಕಿಂಗ್ ಹೋದ್ವಿ. ಒಂದು ಹೋಟೆಲ್ ಕರ್ಕೊಂಡು ಹೋದ. ಅದು ಎಲ್ಲಿ ಅದ ಅಂತಂದ್ರೆ ನ್ಯಾಷನಲ್ ಹೈವೇಕದ ರಾಮಕೃಷ್ಣ ಪ್ಯಾಲೇಸ್ ಅಂತ ಹೇಳ್ರಿ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಎಲ್ಲರೂ ಐಸ್ ಕ್ರೀಮ್ ಅನ್ರಿ ಏನೇನೋ ಗೊತ್ತೇದಲ್ರಿ. ಹೋಟ್ಲಿಗೆ ಹೋದ್ರೆ ಈವ್ನಿಂಗ್ ಅಲ್ಲಿ ಕರ್ಕೊಂಡು ಹೋಗಿ ಟಿಫನ್ನು, ಯಾಕಂದರೆ ಇದೇ ಸರಿನೇ ಅವರು ಇಷ್ಟೊಂದು 4-5 ದಿವಸ ಒಂಚೂರು ಇದ್ದದ್ದು. ಇಲ್ಲಾಂದ್ರೆ ಎವ್ರಿ ಇಯರ್ ಅವ್ರಿಗೆ ಕೆಲಸ ಅಂತ ಹೇಳಿ ಒಂದು 2 days ಅಷ್ಟೇ ಇರ್ತಾರ್ರಿ. ನಾವು ಕೂಡ ಹಂಗೆ ಅವ್ರ ಊರಿಗೆ ಹೋದ್ವಿ ಅಂತಂದ್ರೆ 2 ದಿವಸ ಇರೋದಾಗಿರ್ತದ್ರಿ. ಇದ ಸರಿನೇ ಒಂದು ವಾರವರೆಗೆ ಇದ್ದದ್ದು ನಮಗೆ ಬಹಳ ಖುಷಿಯಾಗಿಬಿಟ್ಟದ. ಅದಕ್ಕೆ ದಿನನಿತ್ಯ ಎಲ್ಲರೇ ಹೋಗೋದು ಅವೊಂದು ವಿಡಿಯೋ ಹಂಗೆ ಅವಾಗ ಒಂಚೂರು ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಕ್ಚುಲಿ ನಾವೆಲ್ಲ ಹೋಟ್ಲಿಗೆ ಹೋಗಂಗಿಲ್ಲ, ಅವರು ಕೂಡ ಹಂಗಾರಿ ಎಲ್ಲಿ ಹೋಗಂಗಿಲ್ಲ, ಮನೆ ಒಳಗಿಂದೇ ಜಾಸ್ತಿ. ಹಿಂಗೆ ಮಡಿ ಅದು ಇದು ಅಂತಲ್ಲ, ಒಂಚೂರು ಹೆಲ್ದಿ ವೇ ನಾವು ಫಾಲೋ ಮಾಡ್ತೀವಿ. ನೀವು ಕೂಡ ನೋಡ್ತೀರಿ. ನಾವು ಎಲ್ಲೇ ಹೋದರೂ ಕೂಡ ನಿಮ್ಗೆ ಇಷ್ಟು 2-3 ಇಯರ್ಸ್ದಿಂದ ನಮ್ಮ ವಿಡಿಯೋಸನ್ನು ಯಾರು ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ನಾವು ಭಾಳ ರೇರ್ ಅಂದರೆ ಇನ್ನು ಆಲ್ಮೋಸ್ಟ್ ಹೋಗಂಗಿಲ್ಲ ಅಂದರೂ ಅಡ್ಡಿ ಇಲ್ಲ. ಮನೆ ಒಳಗೆ ಏನಾದರೂ ಮಾಡಿರ್ತೀವಿ. ಆದ್ರೆ ಈಗ ಅವನಿಗೆ ಖುಷಿಗೋಸ್ಕರ ನಾವು ಒಬ್ಬರೇ ಒಲ್ಲೆ ಅಂತ ಅನ್ನೋದು ಸರಿ ಅನ್ಸಂಗಿಲ್ಲ. ಹೀಗಾಗಿ ಅವ್ರ ಖುಷಿ ಒಳಗೆ ಒಬ್ಬರಿಗೆ ನಮ್ಮಿಂದ
ಅವರು ನಮ್ಮನ್ನ ಕರ್ಕೊಂಡು ಹೋಗೋದು ನಮ್ಮನ್ನ ಖುಷಿ ಪಡಿಸ್ಬೇಕಂತ ಕರ್ಕೊಂಡು ಹೋಗಿರ್ತಾರ. ಅಂಥದ್ರೊಳಗೆ ಮತ್ತೆ ಅಲ್ಲಿ ತನಕ ಹೋಗಿ ನಾವಲ್ಲೇ ನೀವಲ್ಲೇ ಅಂತ ಅನ್ನೋದು ಸರಿ ಅನ್ಸಂಗಿಲ್ಲ. ಹಿಂಗಾಗಿ ಎಲ್ಲರೂ ಅವತ್ತು ಖುಷಿಯಾಗಿ ಅವತ್ತಿನ ಡೇ ಅನ್ನ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಎಲ್ಲಿ ಹೋದ್ವಿ ಅದನ್ನು ಕೂಡ ತೋರಿಸ್ತೀನಿ ರೀ. ಇಷ್ಟೆಲ್ಲ ಆದ್ಮೇಲೆ ಮತ್ತು ಐಸ್ ಕ್ರೀಮ್ ಬೇಕಾದವ್ರು ಐಸ್ ಕ್ರೀಮು, ಜ್ಯೂಸ್ ಬೇಕಾದವರು ಜ್ಯೂಸು, ಮತ್ತು ನಾವಂತೂ ಒಂಚೂರು ಅದರೊಳಗೆ ಮತ್ತೊಂಚೂರು ಡಿಫ್ರೆಂಟ್ ಆಗಿ ಹುಡುಕೋದು ಲಿಂಬು ಜ್ಯೂಸ್ ತಗೊಂಡಿದ್ವಿ ನಾನು ನಮ್ಮ ಅತ್ತಿಗೆ. ಉಳಿದವರೆಲ್ಲ ತಮಗೇನೇನು ಬೇಕೋ ಅದನ್ನು ತಗೊಂಡ್ರಿ. ಇಷ್ಟ ಆದ್ರೆ ಇವತ್ತು ಒಂದು ದಿವಸ ಹೋಟೆಲ್ಗೆ ಹೋಗಿದ್ದು ಇಷ್ಟೆಲ್ಲ ಆಯ್ತು. ಆಮೇಲೆ ನೆಕ್ಸ್ಟ್ ಡೇ ಅದನ್ನು ಕೂಡ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲಾನೇ ಸ್ವಲ್ಪ ಖುಷಿ ಇವತ್ತು ಸಂಡೇ ಅನ್ಸುತ್ತೆ, ಸ್ವಲ್ಪ ಡಿಫ್ರೆಂಟ್ ಅದು ಲಾಗ್ ಅದನ್ನ ಅಪ್ಲೋಡ್ ನೆಕ್ಸ್ಟ್ ಡೇ ಮತ್ತೆ ಎಲ್ಲರೂ ಕೂಡಿಸಿ ಒಂಚೂರು ಹೊರಗಡೆ ಹೋಗಿ ಬರೋಣ ಅಂತ ಅವ್ರ ಹೊಲದ ಕಡೆ ಎಲ್ಲ ಹೋಗಿದ್ವಿ. ಹೋಗಿ ಬರಬೇಕಾದ್ರೆ ಅಲ್ಲಿ ಗಟ್ಟಿ ಮೊಸರು ಸಿಗ್ತದ ಅಂತ ತಿಳ್ಕೊಂಡು ಅಲ್ಲಿ ನ್ಯಾಷನಲ್ ಹೈವೇ ಇತ್ತು, ಅಲ್ಲಿ ಹೋಗಿ ಅಲ್ಲಿನೂ ಕೂಡ ಒಂದಿಷ್ಟು ನಾವು ಕಟ್ಕೊಂಡು ಹೋಗಿದ್ವಿ. ಮತ್ತು ಹಾಗೆ ಅಲ್ಲಿ ಒಂದಿಷ್ಟು ಅವ್ರಿನ್ನು ತೊಗೊಂಡ್ರು. ಅದೊಂಚೂರು ವಿಡಿಯೋ, ಯಾಕಂದ್ರೆ ಹೊಸದು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್. ಎಲ್ಲ ಕಡೆ ಹೋಗಬೇಕು, ಖರೆ ನಾವು ಭಾಳ ರೇರ್ ರೀ. ನೀವು ನೋಡ್ತಿರಲ್ಲ ನಮ್ಮ ವಿಡಿಯೋಸ್, ನಿಮ್ಗೆ ಖಾಯಂ ಗೊತ್ತೇ ಆಗಿಬಿಟ್ಟಿರ್ತದೆ ಯಾವಾಗ ಯಾವ ಮಂತೊಳಗೆ ಏನೇನು ವಿಡಿಯೋಸ್ ಬರ್ತಾವಂತ ಹೇಳಿ. ಯಾಕಂದ್ರೆ ಒಂದು ಮಂತ್ರಾಲಯ ಒಂದಿಷ್ಟು ಹೋದ್ರೆ ಮತ್ತು ದೇವರಿಗೆ ಒಂದಿಷ್ಟು ಹೋಗಿರ್ತೀವಿ, ಅದಿಷ್ಟು ಗೊತ್ತದ. ಬನಶಂಕರಿ ವಿಡಿಯೋ ಗೊತ್ತದ. ಇದಿಷ್ಟು ಬಿಟ್ರೆ ಮತ್ತೆ ಎಲ್ಲಿ ಹೋಗಿದ್ದು ನಿಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ನಮ್ದು ಸ್ಕೂಲು ಇದು ಅದು ಅಂತ ಹೇಳಿ ಇರೋದ್ರಿಂದ ಬಹಳ ಕಡಿಮೆ. ಮತ್ತು ಇಲ್ಲಿ ಎಲ್ಲಿ ಬಂದ್ವಿ, ತವ್ರ ಮನೆ ಬಳಗ ಎಲ್ಲ ನೋಡ್ರಿ ಫುಲ್ ನಾವೇ ಇದ್ಬಿಟ್ಟಿದ್ವಿ ಇಲ್ಲಿ ಹೋಟ್ಲೊಳಗೆ. ಅವಾಗೂ ಕೂಡ ಎಲ್ಲರೂ ಹೋಟ್ಲಕ್ಕೆ ಹೋಗಿ ಎಲ್ರಿಗೂ ಏನೇನು ಬೇಕು ತೊಗೊಂಡ್ರು. ಅವಾಗ ಏನದ ಅವತ್ತು ದಶಮಿ ತಿಥಿ ಇತ್ತು, ನಾನು ಕೋರ್ವಾರೇಶನ್ ವ್ರತ ಮಾಡ್ತೀನಿ ಅಲ್ರಿ, ಹಾಗಾಗಿ ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.